ಕೆಮಿಸ್ಟ್ರಿ ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ CET ಹಾಗೂ ನೀಟ್ನಲ್ಲಿ ದ ಸಾಲಿಡ್ ಸ್ಟೇಟ್ಗೆ ಸಂಬಂಧಪಟ್ಟ ಹಾಗೆ ಬರಬಹುದಾದಂತಹ ಮೋಸ್ಟ್ ಪ್ರೊಬಬಲ್ ಕ್ವಶನ್ಗಳನ್ನು ಡಿಸ್ಕಷನ್ ಮಾಡೋಣ. 2015ಇಂದ 2020ವರೆಗಿನ ಕ್ವಶನ್ನ ಟ್ರೆಂಡ್ಗಳನ್ನು ಗಮನಿಸಿದ್ರೆ KCETನಲ್ಲಿ ಮ್ಯಾಕ್ಸಿಮಮ್ ಅಂದರೆ 3 ಸಾಲಿಡ್ ಸ್ಟೇಟ್ ಚಾಪ್ಟರ್ನ ಪ್ರಾರಂಭದಲ್ಲಿ ಡಿಫ್ರೆಂಟ್ ಸ್ಟೇಟ್ ಆಫ್ ಮ್ಯಾಟರ್ಗೆ ಸಂಬಂಧಪಟ್ಟ ಹಾಗೆ ಡೀಟೈಲ್ ಆಗಿರುವಂಥ ವಿಚಾರಗಳಿದೆ. ಅದಕ್ಕೆ ಸಂಬಂಧಪಟ್ಟಂಥ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಕಂಡೀಷನ್ ಫೇವರ್ಸ್ ದ ಎಕ್ಸಿಸ್ಟೆನ್ಸ್ ಆಫ್ ಎ ಸಬ್ಸ್ಟೆನ್ಸ್ ಇನ್ ದ ಸಾಲಿಡ್ ಸ್ಟೇಟ್. ಒಂದು ವಸ್ತು ಸಾಲಿಡ್ ಸ್ಟೇಟಲ್ಲಿ ಇರಬೇಕು ಅಂತ ಹೇಳಿದ್ರೆ ಲೋ ಟೆಂಪರೇಚರ್ ಹಾಗೂ ಹೈ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಮಾಲಿಕ್ಯೂಲ್ಸ್ ಇರಬೇಕು. 4 ಆಪ್ಷನ್ ಕೊಟ್ಟಿದ್ದಾರೆ: ಹೈ ಟೆಂಪರೇಚರ್, ಲೋ ಟೆಂಪರೇಚರ್, ಹೈ ಥರ್ಮಲ್ ಎನರ್ಜಿ ಹಾಗೂ ವೀಕ್ ಕೊಹೆಸಿವ್ ಫೋರ್ಸ್. ವೀಕ್ ಕೊಹೆಸಿವ್ ಫೋರ್ಸ್ ಇದ್ದರೆ, ಹೈ ಟೆಂಪರೇಚರ್ ಇದ್ದರೆ ಹಾಗೂ ಹೈ ಥರ್ಮಲ್ ಎನರ್ಜಿ ಇದ್ದರೆ ಅದು ಸಾಲಿಡ್ ಸ್ಟೇಟಲ್ಲಿ ಎಕ್ಸಿಟ್ ಆಗಲ್ಲ. ಹಾಗಾಗಿ ದ ಕರೆಕ್ಟ್ ಆನ್ಸರ್ ಈಸ್ ಲೋ ಟೆಂಪರೇಚರ್. ಅಮಾರ್ಫಸ್ ಸಾಲಿಡ್ ಹಾಗೂ ಕ್ರಿಸ್ಟಲೈನ್ ಸಾಲಿಡ್ಗಳ ಡೆಫಿನೇಷನ್, ಅವುಗಳಿಗೆ ಇರುವಂಥ ಡಿಫ್ರೆನ್ಸಸ್ ಹಾಗೂ ಎಕ್ಸಾಂಪಲ್ಗಳನ್ನು ಡಿಸ್ಕಷನ್ ಮಾಡಿದ್ದೀವಿ. ಅದರ ಆಧಾರದ ಮೇಲಿರುವಂಥ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅನ್ ಅಮಾರ್ಫಸ್ ಸಾಲಿಡ್? ಗ್ರಾಫೈಟ್, ಕ್ವಾರ್ಟ್ಸ್ ಗ್ಲಾಸ್, ಕ್ರೋಮಾ ಆಲಮ್ ಮತ್ತು ಸಿಲಿಕಾನ್ ಕಾರ್ಬೈಡ್. ಈ ಕೊಟ್ಟಿರುವ 4ರಲ್ಲಿ ಗ್ರಾಫೈಟ್, ಕ್ರೋಮಾ ಆಲಮ್ ಹಾಗೂ ಸಿಲಿಕಾನ್ ಕಾರ್ಬೈಡ್ ಕ್ರಿಸ್ಟಲೈನ್ ಸಾಲಿಡ್ ಆಗಿದೆ. ಹಾಗಾಗಿ ಉಳಿದಂತಹ ಕ್ವಾರ್ಟ್ಸ್ ಗ್ಲಾಸ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಅಮಾರ್ಫಸ್ ಸಾಲಿಡ್. ಸೊ ಅವರ್ ಆನ್ಸರ್ ಈಸ್ ಬಿ, ಕ್ವಾರ್ಟ್ಸ್ ಗ್ಲಾಸ್. ಈಗ 3ನೇ ಕ್ವಶನ್, ಗ್ಲಾಸ್ ಈಸ್ ಅನ್ ಎಕ್ಸಾಂಪಲ್ ಫಾರ್ 4 ಆಪ್ಷನ್ ಕೊಟ್ಟಿದ್ದಾರೆ: ಲಿಕ್ವಿಡ್, ಸಾಲಿಡ್, ಸೂಪರ್ ಕೂಲ್ಡ್ ಲಿಕ್ವಿಡ್, ಟ್ರಾನ್ಸ್ಪರೆಂಟ್ ಆರ್ಗ್ಯಾನಿಕ್ ಪಾಲಿಮರ್. ನಮ್ಮ NCERT ಬುಕ್ಕಲ್ಲಿ ಗ್ಲಾಸ್ನ ಸ್ಟೇಟ್ನ ಬಗ್ಗೆ ಡೀಟೈಲ್ ಆದಂತಹ ಸ್ಟಡಿ ಇದೆ. ಅದರಲ್ಲಿ ಕೊಟ್ಟಿರೋ ಹಾಗೆ ಗ್ಲಾಸ್ ಈಸ್ ಎ ಸೂಪರ್ ಕೂಲ್ಡ್ ಲಿಕ್ವಿಡ್ ಆಗಿದೆ. ಆದ್ದರಿಂದ ಆನ್ಸರ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಇನ್ನು 4ನೇ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಕ್ಯಾರೆಕ್ಟರಿಸ್ಟಿಕ್ ಆಫ್ ಎ ಕ್ರಿಸ್ಟಲೈನ್ ಸಾಲಿಡ್ಸ್? ಕ್ರಿಸ್ಟಲೈನ್ ಸಾಲಿಡ್ಸ್ಗಳಿಗೆ ಅವುಗಳದೇ ಆದಂತಹ ಕ್ಯಾರೆಕ್ಟರಿಸ್ಟಿಕ್ಗಳಿರುತ್ತೆ. ಲಾಂಗ್ ರೇಂಜ್ ಆರ್ಡರ್ಲಿ ಅರೇಂಜ್ಮೆಂಟ್, ಅನ್ಐಸೋಟ್ರೋಪಿಕ್, ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್, ಪರ್ಟಿಕ್ಯುಲರ್ ಜಾಮೆಟ್ರಿ. ಹೀಗೆ ಅವುಗಳ ಕ್ಯಾರೆಕ್ಟರ್ಗಳಿಗೆ ಸಂಬಂಧಪಟ್ಟಂತಹ ಒಂದು ಕ್ವಶನ್ ಇಲ್ಲಿದೆ. ಡೆಫಿನೇಟ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ ಹೀಟ್ ಆಫ್ ಫ್ಯೂಷನ್, ಐಸೋಟ್ರೋಪಿಕ್ ನೇಚರ್, ಎ ರೆಗ್ಯುಲರ್ ಅರೇಂಜ್ಮೆಂಟ್ ಇನ್ ಎಂಟೈರ್ ಕ್ರಿಸ್ಟಲ್, ಟ್ರೂ ಸಾಲಿಡ್ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಕ್ವಶನನ್ನು ಗಮನಿಸ್ರಿ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಕ್ಯಾರೆಕ್ಟರಿಸ್ಟಿಕ್ ಆಫ್ ಎ ಕ್ರಿಸ್ಟಲೈನ್ ಸಾಲಿಡ್ ಅಂತ ಕೇಳಿದ್ದಾರೆ. ಅಂದರೆ 4 ಆನ್ಸರಲ್ಲಿ ಒಂದು ತಪ್ಪ ಆನ್ಸರ್ ಇದೆ. ಆ ತಪ್ಪ ಆನ್ಸರ್ ಅಂತ ಹೇಳಿದ್ರೆ ಐಸೋಟ್ರೋಪಿಕ್ ನೇಚರ್ ಅನ್ನುವಂಥದ್ದು ತಪ್ಪಾದಂಥ ಆನ್ಸರು. ಕ್ರಿಸ್ಟಲೈನ್ ಸಾಲಿಡ್ಗಳು ಅನ್ಐಸೋಟ್ರೋಪಿಕ್ ಆಗಿರುತ್ತೆ. ಈಗ 5th ಕ್ವಶನನ್ನು ಗಮನಿಸೋಣ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಟ್ರೂ ಅಬೌಟ್ ದ ವ್ಯಾಲ್ಯೂ ಆಫ್ ರಿಫ್ರ್ಯಾಕ್ಟಿವ್ ಇಂಡೆಕ್ಸ್? 4 ಆಪ್ಷನ್ ಕೊಟ್ಟಿದ್ದಾರೆ. 4 ಆಪ್ಷನಲ್ಲಿ ಯಾವುದು ಸರಿಯಾದಂತಹ ಉತ್ತರ ರಿಗಾರ್ಡಿಂಗ್ ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ ಅಂತ ಕೇಳಿದ್ದಾರೆ. ನಾಟ್ ಸೇಮ್ ಇನ್ ಆಲ್ ಡೈರೆಕ್ಷನ್, ಸೇಮ್ ಇನ್ ಆಲ್ ಡೈರೆಕ್ಷನ್, ಕಾಂಟ್ ಬಿ ಮೆಷರ್ಡ್, ಆಲ್ವೇಸ್ ಬಿ 0. ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ 0 ಆಗಿರೋದಿಲ್ಲ, ಅದನ್ನು ಮೆಷರ್ಮೆಂಟ್ ಮಾಡ್ಬೋದು. ಎಲ್ಲ ಡೈರೆಕ್ಷನ್ನಲ್ಲೂ ಸೇಮ್ ಕೂಡ ಇರೋದಿಲ್ಲ. ಹಾಗಾಗಿ ದ ಕರೆಕ್ಟ್ ಆನ್ಸರ್ ಈಸ್ ಎ, ನಾಟ್ ಸೇಮ್ ಇನ್ ಆಲ್ ಡೈರೆಕ್ಷನ್. ಈಗ 6th ಕ್ವಶನ್, ಇದು 2000 CETನಲ್ಲಿ ಕೇಳಿರುವಂತಹ ಕ್ವಶನ್. ಕ್ಯಾಟಯಾನ್ ಆ್ಯಂಡ್ ಆನಯಾನ್ ಕಂಬೈನ್ಸ್ ಇನ್ ಎ ಕ್ರಿಸ್ಟಲ್ ಟು ಫಾರ್ಮ್ ದ ಫಾಲೋಯಿಂಗ್ ಟೈಪ್ ಆಫ್ ಕಾಂಪೌಂಡ್. ಅಂದರೆ ಒಂದು ಕ್ಯಾಟಯಾನ್ ಮತ್ತು ಆನಯಾನ್ ಕಂಬೈನ್ ಆದರೆ ಯಾವ ಥರದ ಕ್ರಿಸ್ಟಲೈನ್ ಕಾಂಪೌಂಡ್ ಆಗತ್ತೆ ಅಂತ ಕೇಳಿದ್ದಾರೆ. 4 ಆಪ್ಷನ್ ಕೊಟ್ಟಿದ್ದಾರೆ: ಅಯಾನಿಕ್ ಕ್ರಿಸ್ಟಲೈನ್ ಕಾಂಪೌಂಡ್ಸ್, ಮೆಟಾಲಿಕ್ ಕ್ರಿಸ್ಟಲೈನ್ ಕಾಂಪೌಂಡ್ಸ್, ಕೋವಲೆಂಟ್ ಕ್ರಿಸ್ಟಲೈನ್ ಕಾಂಪೌಂಡ್ಸ್, ಡೈಪೋಲ್ ಕ್ರಿಸ್ಟಲೈನ್ ಕಾಂಪೌಂಡ್ಸ್.
ಒಂದು ಕ್ಯಾಟಯಾನ್ ಮತ್ತೊಂದು ಆ್ಯನಯಾನ್ ಇರೋದರಿಂದಾಗಿ ಆಬ್ವಿಯಸ್ ಆಗಿ ಇವೆರಡೂ ಸೇರಿ ಅಯಾನಿಕ್ ಕ್ರಿಸ್ಟಲೈನ್ ಕಾಂಪೌಂಡ್ಸ್ಗಳು ಆಗುತ್ತೆ. ಹಾಗಾಗಿ ನಮ್ಮ ಉತ್ತರ ಎ ಅಯಾನಿಕ್ ಕ್ರಿಸ್ಟಲೈನ್ ಸಾಲಿಡ್ಸ್. ಈಗ ನಾವು 7th ಕ್ವಶನನ್ನು ಗಮನಿಸೋಣ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ನೆಟ್ವರ್ಕ್ ಕ್ರಿಸ್ಟಲೈನ್ ಸಾಲಿಡ್ ಅಂತ ಕೇಳಿದ್ದಾರೆ. 4 ಎಕ್ಸಾಂಪಲ್ಗಳನ್ನು ಕೊಟ್ಟಿದ್ದಾರೆ. I2, ಅಲ್ಯೂಮಿನಿಯಂ ನೈಟ್ರೈಡ್, NaCl ಹಾಗೂ ಐಸ್. I2 ಅಥವಾ ಅಯೋಡಿನ್ ಏನಿದೆಯೋ ಇದು ಮಾಲಿಕ್ಯುಲಾರ್ ಕ್ರಿಸ್ಟಲೈನ್ ಸಾಲಿಡ್. ಐಸ್ ಕೂಡ ಮಾಲಿಕ್ಯುಲಾರ್ ಕ್ರಿಸ್ಟಲೈನ್ ಸಾಲಿಡ್. NaCl ಅಯಾನಿಕ್ ಕ್ರಿಸ್ಟಲೈನ್ ಸಾಲಿಡ್. ಹಾಗಾಗಿ ಇನ್ನು ಉಳಿದಂತಹ ಒಂದೇ ಒಂದು ಆಪ್ಷನ್ ಬಿ ಅಲ್ಯೂಮಿನಿಯಂ ನೈಟ್ರೈಡ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ನೆಟ್ವರ್ಕ್ ಕ್ರಿಸ್ಟಲೈನ್ ಸಾಲಿಡ್. 8th ಕ್ವಶನ್. Iodine molecules are held in the crystal lattice by London force, dipole-dipole interaction, covalent bond, Coulombic force. ಕೊಟ್ಟಿರುವಂತಹ 4 ಆನ್ಸರ್ಗಳನ್ನು ಗಮನಿಸ್ರಿ. ಕೇಳಿರುವಂತಹ ಮಾಲಿಕ್ಯೂಲನ್ನು ಗಮನಿಸ್ರಿ. ಅಯೋಡಿನ್ ಮಾಲಿಕ್ಯೂಲ್ಗಳನ್ನು ಹೇಳಿದ್ದಾರೆ. ಕೂಲಂಬಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಯಾನಿಕ್ ಕ್ರಿಸ್ಟಲೈನ್ ಸಾಲಿಡ್ಸಲ್ಲೂ, ಕೋವಲೆಂಟ್ ಬಾಂಡ್ ಕೋವಲೆಂಟ್ ಕ್ರಿಸ್ಟಲೈನ್ ಸಾಲಿಡ್ಸಲ್ಲೂ, ಡೈಪೋಲ್ ಇಂಟರ್ಯಾಕ್ಷನ್ಗಳು ಪೋಲಾರ್ ಕ್ರಿಸ್ಟಲೈನ್ ಸಾಲಿಡ್ಸ್ಗಳಲ್ಲೂ ಇರುತ್ತೆ. ಹಾಗಾಗಿ ಅಯೋಡಿನ್ ಒಂದು ನಾನ್ ಪೋಲಾರ್ ಕ್ರಿಸ್ಟಲೈನ್ ಸಾಲಿಡ್ ಆಗಿರೋದ್ರಿಂದ ಅವುಗಳ ನಡುವೆ ಇರುವಂತಹ ಫೋರ್ಸ್ ಲಂಡನ್ ಫೋರ್ಸ್ ಆಗಿರುತ್ತೆ. ಅದರಿಂದ ದ ರೈಟ್ ಆನ್ಸರ್ ಈಸ್ ಎ ಲಂಡನ್ ಫೋರ್ಸ್. 9th ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ನೆಟ್ವರ್ಕ್ ಸಾಲಿಡ್? ನೆಟ್ವರ್ಕ್ ಸಾಲಿಡ್ ಯಾವುದು ಅಂತ ಕೇಳ್ತಾ ಇದ್ದಾರೆ. 4 ಆಪ್ಷನ್ ಕೊಟ್ಟಿದ್ದಾರೆ. SiO2 ಬ್ರಾಕೆಟ್ನಲ್ಲಿ ಸಾಲಿಡ್ ಅಂತ ಕೊಟ್ಟಿದ್ದಾರೆ. I2 ಡೈಮಂಡ್, H2O ಬ್ರಾಕೆಟ್ನಲ್ಲಿ ಐಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಕೊಟ್ಟಿರುವ 4 ಆಪ್ಷನ್ಗಳನ್ನು ಗಮನಿಸ್ರಿ. ಕೊಟ್ಟಿರುವ ಆಪ್ಷನ್ಗಳಲ್ಲಿ ವಾಟರ್ ಹಾಗೂ ಅಯೋಡಿನ್ ಇವೆರಡು ಮಾಲಿಕ್ಯುಲರ್ ಸಾಲಿಡ್ಗಳಾಗಿದೆ. ಹಾಗಾಗಿ ಸರಿಯಾದಂಥ ಆನ್ಸರ್ ಸಿ ಡೈಮಂಡ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ನೆಟ್ವರ್ಕ್ ಸಾಲಿಡ್. Question number 10. Graphite is a good conductor of electricity due to the presence of 4 ಆಪ್ಷನ್ ಕೊಟ್ಟಿದ್ದಾರೆ. ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್, ಫ್ರೀ ವೇಲೆನ್ಸ್ ಎಲೆಕ್ಟ್ರಾನ್ಸ್, ಕ್ಯಾಟಯಾನ್ಸ್ ಆ್ಯಂಡ್ ಆ್ಯನಯಾನ್ಸ್. ಗ್ರಾಫೈಟನ್ನು ಇವಾಗಲೇ ಓದಿದ್ದೀರಾ. ಇಟ್ ಈಸ್ ಒನ್ ಆಫ್ ದ allotropic forms of carbon and which is only a conductor among the allotropic forms of carbon ಆಗಿದೆ. ಈ ಒಂದು ಕಂಡಕ್ಟಿವಿಟಿಯ ಕ್ಯಾರೆಕ್ಟರ್ ಗ್ರಾಫೈಟ್ಗೆ ಬಂದಿರುವಂಥದ್ದು ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಫ್ರೀ ವೇಲೆನ್ಸ್ ಎಲೆಕ್ಟ್ರಾನ್. ಹಾಗಾಗಿ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಫ್ರೀ ವೇಲೆನ್ಸ್ ಎಲೆಕ್ಟ್ರಾನ್ಸ್. ಈಗ ಮುಂದಿನ ಕ್ವಶನ್ ನಂಬರ್ 11. In face-centered cubic close packing, that is FCC, how many atoms are present in each cell? ನಾವೀಗಾಗಲೇ ಇದನ್ನು ನಂಬರ್ ಆಫ್ ಆಟಮ್ಸ್ ಪರ್ ಯೂನಿಟ್ ಸೆಲ್ ಕ್ಯಾಲ್ಕುಲೇಷನಲ್ಲಿ ನೋಡಿದ್ದೀವಿ. FCC ಅಂತ ಹೇಳಿದಾಗ 8 ಕಾರ್ನರಲ್ಲಿ 8 ಆಟಮ್ಸ್ಗಳು ಹಾಗೂ 6 ಫೇಸ್ಗಳಲ್ಲಿ 6 ಆಟಮ್ಗಳು ಇರುತ್ತೆ. ಕಾರ್ನರಲ್ಲಿರುವಂತಹ 8 ಆಟಮ್ಗಳು 8 ಯೂನಿಟ್ ಸೆಲ್ನ ಜೊತೆಗೆ ಶೇರ್ ಆಗಿ 1 ಆಟಮ್ ಉಳಿಯುತ್ತೆ. ಹಾಗೂ ಫೇಸ್ನಲ್ಲಿ ಇರುವಂತಹ ಆಟಮ್ಗಳು 2 ಯೂನಿಟ್ ಸೆಲ್ನ ಜೊತೆಗೆ ಶೇರ್ ಆಗಿ 6 ಫೇಸಿಂದ 3 ಆಟಮ್ಗಳು, ಒಟ್ಟು 1 ಅಟ್ ದ ಕಾರ್ನರ್, 3 ಅಟ್ ದ ಫೇಸ್. 1 + 3 ಈಸ್ ಈಕ್ವಲ್ ಟು 4 ಈಸ್ ದ ನಂಬರ್ ಆಫ್ ಆಟಮ್ಸ್ ಪ್ರೆಸೆಂಟ್ ಇನ್ ಯೂನಿಟ್ ಸೆಲ್ ಆಫ್ FCC. ಹಾಗಾಗಿ ಅವರ್ ಆನ್ಸರ್ ಈಸ್ ಆಪ್ಷನ್ ಸಿ 4. ಈಗ ಕ್ವಶನ್ ನಂಬರ್ 12. ದ ನಂಬರ್ ಆಫ್ ಆಕ್ಟಾಹೆಡ್ರಲ್ ವಾಯ್ಡ್ಸ್ ಪರ್ ಆಟಮ್ ಪ್ರೆಸೆಂಟ್ ಇನ್ ಕ್ಯೂಬಿಕ್ ಕ್ಲೋಸ್ಡ್ ಪ್ಯಾಕ್ಡ್ ಸ್ಟ್ರಕ್ಚರ್. 4 ಆಪ್ಷನ್ ಕೊಟ್ಟಿದ್ದಾರೆ. 1, 3, 2 ಆ್ಯಂಡ್ 4. ನಾವಿಲ್ಲಿ ಯಾವ ಕಾನ್ಸೆಪ್ಟನ್ನು ಯೂಸ್ ಮಾಡಬೇಕು ಅಂತಂದರೆ, ಯಾವುದೇ ಒಂದು ಯೂನಿಟ್ ಸೆಲ್ಲಲ್ಲಿ ದ ನಂಬರ್ ಆಫ್ ಆಕ್ಟಾಹೆಡ್ರಲ್ ವಾಯ್ಡ್ಸ್ ಈಸ್ ಈಕ್ವಲ್ ಟು ದ ನಂಬರ್ ಆಫ್ ಪಾರ್ಟಿಕಲ್ಸ್ ಇನ್ ಎ ಯೂನಿಟ್ ಸೆಲ್. ನಮಗೆ ಕೊಟ್ಟಿರುವಂಥದ್ದು ಕ್ಯೂಬಿಕ್ ಕ್ಲೋಸ್ ಪ್ಯಾಕ್ಡ್ ಸ್ಟ್ರಕ್ಚರ್, ದಟ್ ಮೀನ್ಸ್ CCP ಅಥವಾ FCC. CCPನಲ್ಲಿ ನಂಬರ್ ಆಫ್ ಆಟಮ್ಸ್ ಪರ್ ಯೂನಿಟ್ ಸೆಲ್ಲು
4 ಆಗಿರುತ್ತೆ. ಹಾಗಾಗಿ ಅಷ್ಟೇ ಸಂಖ್ಯೆಯ ಆಕ್ಟಾಹೆಡ್ರಲ್ ವಾಯ್ಡ್ಸ್ಗಳು ಕೂಡ ಇರಬೇಕಾಗತ್ತೆ. ಹಾಗಾಗಿ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಡಿ 4. ಇದೇ ರೀತಿ ಇನ್ನೂ ಒಂದು ಕ್ವಶನನ್ನು ಕೇಳ್ಬೋದು. ಕ್ವಶನ್ ನಂಬರ್ 13, ಟೋಟಲ್ ನಂಬರ್ ಆಫ್ ಟೆಟ್ರಾಹೆಡ್ರಲ್ ವಾಯ್ಡ್ಸ್ ಇನ್ FCC ಅಂತ ಕೇಳಿದ್ದಾರೆ. ಆಪ್ಷನ್ 4 ಆಪ್ಷನ್ಗಳು ಕೊಟ್ಟಿದ್ದಾರೆ: 1, 8, 10, 12. ಈ ಒಂದು ಕ್ವಶನಲ್ಲಿ ಗಮನಿಸಿ, ನಂಬರ್ ಆಫ್ ಟೆಟ್ರಾಹೆಡ್ರಲ್ ವಾಯ್ಡ್ಸ್ ಪ್ರೆಸೆಂಟ್ ಇನ್ ಎನಿ ಯೂನಿಟ್ ಸೆಲ್ ಈಸ್ ಈಕ್ವಲ್ ಟು 2 ಇಂಟು ದ ನಂಬರ್ ಆಫ್ ಆಟಮ್ಸ್ ಪ್ರೆಸೆಂಟ್ ಪರ್ ಯೂನಿಟ್ ಸೆಲ್ ಆಗಿರುತ್ತೆ. FCC ಯೂನಿಟ್ ಸೆಲ್ನಲ್ಲಿ ದ ನಂಬರ್ ಆಫ್ ಪಾರ್ಟಿಕಲ್ಸ್ ಪರ್ ಯೂನಿಟ್ ಸೆಲ್ 4 ಆಗಿರೋದ್ರಿಂದ ಅವುಗಳಲ್ಲಿ ಟೆಟ್ರಾಹೆಡ್ರಲ್ ವಾಯ್ಡ್ಸ್ 2 ಇಂಟು 4 8 ಆಗಿರುತ್ತೆ. ಹಾಗಾಗಿ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ 8. ಈಗ ಕ್ವಶನ್ ನಂಬರ್ 14 ಗಮನಿಸೋಣ. ದ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಪ್ರೆಸೆಂಟ್ ಪರ್ ಯೂನಿಟ್ ಸೆಲ್ ಆಫ್ ಡೈಮಂಡ್ ಈಸ್. 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ: 6, 1, 4 ಮತ್ತು 18. ನೀಟ್ 2013ನಲ್ಲಿ ಈ ಒಂದು ಕ್ವಶನನ್ನು ಕೇಳಿದ್ದಾರೆ. ನಾವು ಡೈಮಂಡ್ನ ಸ್ಟ್ರಕ್ಚರನ್ನು ಗಮನಿಸಿದ್ರೆ ಅದು ZnSನ ಸ್ಟ್ರಕ್ಚರ್ನ ರೀತಿಯಲ್ಲಿ ಇರುತ್ತೆ. ಈ ಸ್ಟ್ರಕ್ಚರನ್ನು ಗಮನಿಸಿದಾಗ 8 ಕಾರ್ನರ್ನಲ್ಲಿ 8 ಆಟಮ್ಗಳು, ಫೇಸ್ ಸೆಂಟರ್ನಲ್ಲಿ 6 ಆಟಮ್ಗಳು ಹಾಗೂ ಕ್ರಿಸ್ಟಲ್ನ ಒಳಭಾಗದಲ್ಲಿ 4 ಟೆಟ್ರಾಹೆಡ್ರಲ್ ವಾಯ್ಡ್ಗಳಲ್ಲಿ 4 ಪಾರ್ಟಿಕಲ್ಸ್ಗಳಿರುತ್ತೆ. ಹಾಗಾಗಿ ಒಟ್ಟು ಪಾರ್ಟಿಕಲ್ಗಳ ಸಂಖ್ಯೆ, ಕಾರ್ನರಲ್ಲಿರುವಂಥ ಪಾರ್ಟಿಕಲ್ 1/8 ಇಂಟು 8 ಪ್ಲಸ್ 1/2 ಇಂಟು 6 ಇದು ಫೇಸ್ನಲ್ಲಿರುವಂಥದ್ದು, ಪ್ಲಸ್ 4 ಟೆಟ್ರಾಹೆಡ್ರಲ್ ವಾಯ್ಡ್ಸ್ನಲ್ಲಿರುವಂಥ ಪಾರ್ಟಿಕಲ್ಸ್ಗಳು, ಅಲ್ಲಿ 1 + 3 + 4 ಟೋಟಲ್ 8 ಪಾರ್ಟಿಕಲ್ಸ್ ಪರ್ ಯೂನಿಟ್ ಸೆಲ್ ಆಗುತ್ತೆ. ಆದ್ದರಿಂದ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ 8. ಈಗ ನಾವು ಕ್ವಶನ್ ನಂಬರ್ 15 ಗಮನಿಸೋಣ. ಇನ್ FCC ಯೂನಿಟ್ ಸೆಲ್ ಈಸ್ ಶೇರ್ಡ್ ಈಕ್ವಲಿ ಬೈ ಹೌ ಮೆನಿ ಯೂನಿಟ್ ಸೆಲ್ಸ್. ಇದನ್ನು ನೀಟ್ 2005 ಹಾಗೂ CET 2018ನಲ್ಲಿ ಕೇಳಿದ್ದಾರೆ. ಆಪ್ಷನ್ ಕೊಟ್ಟಿದ್ದಾರೆ 2, 1, 6 ಮತ್ತು 8. ಯಾವುದೇ ಒಂದು FCC ಯೂನಿಟ್ ಸೆಲ್ ತನ್ನ ಸುತ್ತ ಇರುವಂತಹ 6 ಯೂನಿಟ್ ಸೆಲ್ನ ಜೊತೆಗೆ ಶೇರ್ ಆಗಿರುತ್ತೆ. ಆದ್ದರಿಂದ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ 6. ಈಗ ಕ್ವಶನ್ ನಂಬರ್ 16 ಗಮನಿಸ್ರಿ. ವೆನ್ ಜಿಂಕ್ ಕನ್ವರ್ಟ್ಸ್ ಫ್ರಮ್ ಮೆಲ್ಟೆಡ್ ಸ್ಟೇಟ್ ಟು ಇಟ್ಸ್ ಸಾಲಿಡ್ ಸ್ಟೇಟ್ ಇಟ್ ಹ್ಯಾಸ್ HCP ಸ್ಟ್ರಕ್ಚರ್. ದೆನ್ ಫೈಂಡ್ ದ ನಂಬರ್ ಆಫ್ ನಿಯರೆಸ್ಟ್ ಆಟಮ್ಸ್. ಇಲ್ಲಿ ಕ್ವಶನ್ನಲ್ಲಿ ಫೈಂಡ್ ದ ನಂಬರ್ ಆಫ್ ನಿಯರೆಸ್ಟ್ ಆಟಮ್ಸ್ ಅಂತ ಕೇಳಿದ್ದಾರೆ. ನೇರವಾಗಿ ಕೋಆರ್ಡಿನೇಷನ್ ನಂಬರ್ ಏನು ಅಂತ ಕೇಳೋದ್ರ ಬದಲು ಬೇರೆ ವರ್ಡ್ಗಳನ್ನು ಯೂಸ್ ಮಾಡಿದ್ದಾರೆ, ದ ನಂಬರ್ ಆಫ್ ನಿಯರೆಸ್ಟ್ ಆಟಮ್ಸ್ ಅಂತ. ಸ್ಟ್ರಕ್ಚರ್ ಕೊಟ್ಟಿದ್ದಾರೆ HCP ಅಂತ ಹೇಳಿ. ನಾವೀಗಾಗಲೇ ಸ್ಟಡಿ ಮಾಡಿದ್ದೀವಿ. HCP ಆಗಲಿ, CCP ಆಗಲಿ, FCC ಆಗಲಿ, ಇವುಗಳಲ್ಲಿ ಕೋಆರ್ಡಿನೇಷನ್ ನಂಬರ್ 12 ಇದೆ. 4 ಆಪ್ಷನ್ 6, 8, 12 ಮತ್ತು 4ನಲ್ಲಿ ದ ರೈಟ್ ಆನ್ಸರ್ ಸಿ 12. ಕ್ವಶನ್ ನಂಬರ್ 17. If same type of atoms are placed in hexagonal close packing and cubic close packing structure separately, then 4 ಆಪ್ಷನ್ ಕೊಟ್ಟಿದ್ದಾರೆ. ಆಪ್ಷನ್ ಎ, ಡೆನ್ಸಿಟಿ ಆಫ್ HCP will be greater than that of the CCP. ಆಪ್ಷನ್ ಬಿ, ಡೆನ್ಸಿಟಿ ಆಫ್ HCP will be smaller than that of the CCP. ಆಪ್ಷನ್ ಸಿ, ಡೆನ್ಸಿಟಿ ಆಫ್ HCP will be equal to that of CCP. ಆಪ್ಷನ್ ಡಿ, ಡೆನ್ಸಿಟಿ ಆಫ್ HCP ಆ್ಯಂಡ್ CCP ಡಿಪೆಂಡ್ಸ್ ಅಪಾನ್ ಟೆಂಪರೇಚರ್. ನಾವು ಔಟ್ರೈಟಾಗಿ ಡಿ ಆಪ್ಷನನ್ನು ತೆಗೆದು ಹಾಕ್ಬೋದು. ಎ, ಬಿ, ಸಿನಲ್ಲಿ ನಾವು ಗಮನಿಸಿದಾಗ ಡೆನ್ಸಿಟಿ ಆಫ್ HCP ಹಾಗೂ ಡೆನ್ಸಿಟಿ ಆಫ್ CCP ಈಕ್ವಲ್ ಆಗಿರುತ್ತೆ. ಆದ್ದರಿಂದ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ. ಈಗ ನಾವು ಕ್ವಶನ್ ನಂಬರ್ 18 ಗಮನಿಸೋಣ. ಎ ಕ್ರಿಸ್ಟಲೈನ್ ಸಾಲಿಡ್ ಹ್ಯಾಸ್ A- ion, that is anion, at the corners and face centers. ಆನಯಾನು
ಕಾರ್ನರಲ್ಲಿದೆ ಮತ್ತು ಫೇಸ್ ಸೆಂಟರ್ಸಲ್ಲಿದೆ. ವೇರ್ ಆಸ್ ಬಿ ಪ್ಲಸ್ ಅಯಾನ್ಸ್ ದಟ್ ಈಸ್ ಕ್ಯಾಟಯಾನ್ಸ್ ಆರ್ ಆಟ್ ದ ಬಾಡಿ ಸೆಂಟರ್ ಆ್ಯಂಡ್ ಎಡ್ಜ್ ಸೆಂಟರ್ಸ್ ಆಫ್ ದ ಯೂನಿಟ್ ಸೆಲ್. ದ ಸಿಂಪ್ಲೆಸ್ಟ್ ಫಾರ್ಮುಲಾ ಆಫ್ ದ ಕಾಂಪೌಂಡ್ ವಿಲ್ ಬಿ ಅಂತ CET 2014 ಕೇಳಿದ್ದಾರೆ. 4 ಆಪ್ಷನ್ ಕೊಟ್ಟಿದ್ದಾರೆ, A2B, AB2, AB3 ಹಾಗೂ AB. ಈಗ ನಾವು ಗಮನಿಸ್ರಿ, A ಮೈನಸ್ ಅಯಾನ್ಸ್ ಆರ್ ಅಟ್ ದ ಕಾರ್ನರ್ ಆ್ಯಂಡ್ ಫೇಸ್ ಸೆಂಟರ್ಸ್ ಆಗಿರೋದ್ರಿಂದ ಕಾರ್ನರ್ಸಲ್ಲಿ ಇದ್ದರೆ 1/8 ಇಂಟು 8, ಫೇಸ್ ಸೆಂಟರಲ್ಲಿ ಇರೋದ್ರಿಂದ 1/2 ಇಂಟು 6 ಫೇಸಸ್. ಅಲ್ಲಿಗೆ A ಮೈನಸ್ ಅಯಾನ್ಸ್ಗಳು ಏನಾಯಿತು, 1/8 ಇಂಟು 8 ಅಂತಂದರೆ 1 ಆಯಿತು, 1/2 ಇಂಟು 6 ಅಂದರೆ 3 ಆಯಿತು, ಅಲ್ಲಿಗೆ 1 + 3 ಅಂತಂದರೆ 4 ಆಯಿತು. ಅಂದರೆ ಯೂನಿಟ್ ಸೆಲ್ಲಲ್ಲಿ A ಮೈನಸ್ ಅಯಾನ್ಗಳು ಒಟ್ಟು 4 ಪಾರ್ಟಿಕಲ್ಸ್ಗಳಿದೆ ಅಂತ ಆಯಿತು. B ಪ್ಲಸ್ ಆರ್ ಅಟ್ ದ ಬಾಡಿ ಸೆಂಟರ್ ಆ್ಯಂಡ್ ಎಡ್ಜ್ ಸೆಂಟರ್ಸ್ ಅಂತ ಹೇಳಿದ್ದಾರೆ. ಬಾಡಿ ಸೆಂಟರ್ನಲ್ಲಿ ಇದ್ದರೆ ಅದು 1 ಪಾರ್ಟಿಕಲ್ ಆಗುತ್ತೆ. ಎಡ್ಜ್ ಸೆಂಟರ್ ಅಂತ ಹೇಳಿದ್ರೆ ಒಂದು ಯೂನಿಟಲ್ಲಿ 12 ಎಡ್ಜ್ಗಳಿರುತ್ತೆ. ಪ್ರತಿಯೊಂದು ಎಡ್ಜು 4 ಯೂನಿಟ್ ಸೆಲ್ನ ಜೊತೆಗೆ ಶೇರ್ ಆಗಿರುತ್ತೆ. ಹಾಗಾಗಿ 12 ಇಂಟು 1/4. ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿದ್ರೆ ಬಾಡಿ ಸೆಂಟರ್ದು 1 ಪ್ಲಸ್ 1/4 ಇಂಟು 12 ಅಂತಂದರೆ 3, 1 + 3 = 4. ಈಗ A ಮೈನಸ್ ಅಯಾನ್ಗಳು 4, B ಪ್ಲಸ್ ಅಯಾನ್ಗಳು 4. ಹಾಗಾಗಿ ದ ಫಾರ್ಮುಲಾ ವಿಲ್ ಬಿ A4 ಇಂಟು B4. ಇದನ್ನು ಸಿಂಪ್ಲೆಸ್ಟ್ ಫಾರ್ಮುಲಾ ಕೇಳಿರೋದ್ರಿಂದ 4ಇಂದ ಡಿವೈಡ್ ಮಾಡಿದ್ರೆ ಯು ಗೆಟ್ AB. ಸೊ ಈ ಒಂದು ಕ್ವಶನ್ಗೆ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, AB. ಕಾಂಪೌಂಡ್ ಈಸ್ ಫಾರ್ಮ್ಡ್ ಬೈ ಎಲಿಮೆಂಟ್ಸ್ X and Y. Crystallizes in a cubic structure in which X are at the corners of the cube and Y atoms are at the face centers. The formula of the compound is. NEET 2004 ಕೇಳಿದ್ದಾರೆ. 4 ಆಪ್ಷನ್ ಕೊಟ್ಟಿದ್ದಾರೆ, XY3, X3Y, XY, XY2 ಅಂತ ಕೊಟ್ಟಿದ್ದಾರೆ. ಈಗ ಇಲ್ಲಿ ನಾವು ಗಮನಿಸಬೇಕಾಗಿರೋದು 2 ಎಲಿಮೆಂಟ್ಗಳಿದೆ, ಒಂದು X ಮತ್ತು Y. X ಅನ್ನೋದು ಕಾರ್ನರಲ್ಲಿದೆ, Y ಅನ್ನೋದು ಫೇಸ್ ಸೆಂಟರಲ್ಲಿದೆ. ಭಾಳ ಸಿಂಪಲ್ಲಾಗಿ ಕ್ಯಾಲ್ಕುಲೇಷನ್ ಮಾಡ್ಬೋದು. ಯಾವುದು ಕಾರ್ನರಲ್ಲಿರುತ್ತೋ ಅದು 1/8 ಇಂಟು 8 ಆಗಿರುತ್ತೆ. ಫೇಸ್ ಸೆಂಟರಲ್ಲಿ ಇರುವಂಥದ್ದು 1/2 ಇಂಟು 6 ಆಗಿರುತ್ತೆ. ಸೊ ಈಗ ಕ್ಯಾಲ್ಕುಲೇಷನ್ ಮಾಡಿದ್ರೆ ಎಕ್ಸ್ನ ವ್ಯಾಲ್ಯೂ ಬರುತ್ತೆ 1/8 ಇಂಟು 8 = 1. Y ಫೇಸ್ ಸೆಂಟರಲ್ಲಿರೋದ್ರಿಂದ 1/2 ಇಂಟು 6 ಫೇಸಸ್ ಆಗಿರೋದ್ರಿಂದ 3. ಹಾಗಾಗಿ X ಮತ್ತು Yನ ರೇಷ್ಯೋ X1, Y3 ಬರುತ್ತೆ. ಹಾಗಾಗಿ ನಮ್ಮ ಆನ್ಸರು ಆಪ್ಷನ್ ಎ, XY3 ಈಸ್ ದ ಸಿಂಪಲ್ ಫಾರ್ಮುಲಾ ಆಫ್ ದ ಕಾಂಪೌಂಡ್. ಇದೊಂದು ಬಹಳ ಇಂಟ್ರೆಸ್ಟಿಂಗ್ ಆದಂಥ ಕ್ವಶನ್ನು. IIT ಮೇನ್ಸಲ್ಲಿ 2012 ಕೇಳಿರುವಂಥ ಕ್ವಶನ್ನು. ಸ್ಟ್ರಕ್ಚರ್ ಆಫ್ ಎ ಮಿಕ್ಸೆಡ್ ಆಕ್ಸೈಡ್ ಇನ್ ಕ್ಯೂಬಿಕ್ ಕ್ಲೋಸ್ ಪ್ಯಾಕಿಂಗ್. ದ ಕ್ಯೂಬಿಕ್ ಸೆಲ್ ಆಫ್ ಮಿಕ್ಸೆಡ್ ಆಕ್ಸೈಡ್ ಈಸ್ ಕಂಪೋಸ್ಡ್ ಆಫ್ ಆಕ್ಸೈಡ್ ಅಯಾನ್ಸ್. 1/4 of the tetrahedral voids are occupied by divalent metal A and octahedral voids are occupied by monovalent B. The formula of the oxide is ಅಂತ ಕೇಳಿದ್ದಾರೆ. 4 ಆಪ್ಷನ್ನು AB02, A2BO2, A2B3O4, AB2O2 ಅಂತೇಳಿ ಕೇಳಿದ್ದಾರೆ. ಈ ಒಂದು ಕ್ವಶನನ್ನು ಹೀಗೆ ಸಾಲ್ವ್ ಮಾಡ್ಬೋದು. ಈ ಒಂದು ಕಾಂಪೌಂಡಲ್ಲಿ 3 ಕಾಂಪೋನೆಂಟ್ ಇದೆ. ಒಂದು ಆಕ್ಸೈಡ್ ಅಯಾನ್, ಅದು ಕ್ಯೂಬಿಕ್ ಸ್ಟ್ರಕ್ಚರ್ನಲ್ಲಿ ಕಾರ್ನರ್ನಲ್ಲಿ CCP ರೀತಿಯಲ್ಲಿ ಅರೇಂಜ್ಮೆಂಟ್ ಆಗಿದೆ. A ಮತ್ತು B ಅನ್ನುವಂತಹ 2 ಮೆಟಲ್ ಆಟಮ್ಗಳು ಕೂಡ ಇದೆ. ಕ್ವಶನ್ ಹೇಳ್ತಾ ಇದೆ, ಕಾರ್ನರಲ್ಲಿ ಹಾಗೂ ಫೇಸ್ ಸೆಂಟರಲ್ಲಿ ಆಕ್ಸೈಡ್ನ ಅಯಾನ್ ಇರೋದ್ರಿಂದ ದ ನಂಬರ್ ಆಫ್ ಆಟಮ್ಸ್ ಪರ್ ಯೂನಿಟ್ ಸೆಲ್ 4 ಆಗುತ್ತೆ. ಹಾಗೂ ಕ್ವಶನಲ್ಲಿ ಕೊಟ್ಟಿದ್ದಾರೆ ಆಕ್ಟಾಹೆಡ್ರಲ್ ವಾಯ್ಡ್ಸ್ಗಳನ್ನು ಮೆಟಲ್ B ಆಕ್ಯುಪೈ ಮಾಡುತ್ತೆ ಅಂತ. ದ ನಂಬರ್ ಆಫ್ ಆಟಮ್ಸ್ ಪರ್ ಯೂನಿಟ್ ಸೆಲ್ ಎಷ್ಟಿರುತ್ತೋ ಆಕ್ಟಾಹೆಡ್ರಲ್ ವಾಯ್ಡ್ಸು ಅಷ್ಟೇ ಇರುತ್ತೆ.
ಹಾಗಾಗಿ ಆಕ್ಸೈಡ್ನ ಅಯಾನ್ ಎಷ್ಟಿರುತ್ತೋ ಬಿ ಮೆಟಲ್ನ ಆ್ಯಟಮ್ ಕೂಡ ಅಷ್ಟೇ ಇರುತ್ತೆ. ಹಾಗಾಗಿ ಓ ಕೂಡ 4, ಬಿ ಕೂಡ 4. ಈಗ ನಂಬರ್ ಆಫ್ ಆ್ಯಟಮ್ಸ್ ಆಫ್ ಎ ಮೆಟಲನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಕ್ವಶನಲ್ಲಿ ಹೇಳ್ತಾರೆ 1/4 ಆಫ್ ಟೆಟ್ರಾಹೆಡ್ರಲ್ ವಾಯ್ಡ್ಸ್ ಆರ್ ಆಕ್ಯುಪೈಡ್ ಬೈ ಎ ಅಂತ. ಒಂದು ಯೂನಿಟ್ ಸೆಲ್ಲಲ್ಲಿ ಎಷ್ಟು ಆಕ್ಟಾಹೆಡ್ರಲ್ ವಾಯ್ಡ್ಸ್ ಇರುತ್ತೋ ಟೆಟ್ರಾಹೆಡ್ರಲ್ ವಾಯ್ಡ್ಸು ಅದರ 2ರಷ್ಟಿರುತ್ತೆ. ಆಕ್ಟಾಹೆಡ್ರಲ್ ವಾಯ್ಡ್ಸ್ಗಳು ಇಲ್ಲಿ 4 ಇದೆ ಅಂದಮೇಲೆ ಟೆಟ್ರಾಹೆಡ್ರಲ್ ವಾಯ್ಡ್ಸ್ಗಳು 8 ಇರಬೇಕು. ಈ 8ರಲ್ಲಿ ಕೇವಲ 1/4 ಮಾತ್ರ ಏನಿಂದ ಆಕ್ಯುಪೈ ಆಗಿದೆ ಅಂತಂದಮೇಲೆ ಏನ ಜಾಗಕ್ಕೆ 1/4 × 8 ಅಂಥೇಳಿ ಬರಿಬೋದು. ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿದ್ರೆ ಆಕ್ಸೈಡ್ ಅಯಾನ್ಗಳು 4, ಎನ ವ್ಯಾಲ್ಯೂ 2, ಬಿನ ವ್ಯಾಲ್ಯೂ 4 ಬರುತ್ತೆ. ಇದನ್ನು ಫಾರ್ಮುಲಾ ರೀತಿಯಲ್ಲಿ ಬರೆದ್ರೆ O4 A2 B4 ಅಂಥೇಳಿ ಬರುತ್ತೆ. O4 A2 B4 ಅನ್ನು ಸಿಂಪಲ್ಲಾಗಿ ಬರೆದ್ರೆ A B2 O2 ಅಂಥೇಳಿ ಬರಿಬೋದು. ಅದರಿಂದ ನಮ್ಮ ಉತ್ತರ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಈಗ ಕ್ವಶನ್ ನಂಬರ್ 21 ನೋಡೋಣ. ಇನ್ ಎ FCC ಅರೇಂಜ್ಮೆಂಟ್ ಆಫ್ A and B atoms in which A atoms are at the corner of the unit cell and B atoms are at the face centers ಅಂತ ಹೇಳ್ತಾರೆ. ಹೀಗೆ ಕ್ರಿಸ್ಟಲ್ ಆಗಬೇಕಾದ್ರೆ ಒನ್ ಆಫ್ ದ ಎ atom is missing from the corner in the unit cell. The simplest formula of the compound is ಅಂತ ಹೇಳ್ತಾರೆ. 4 ಆಪ್ಷನ್ ಕೊಟ್ಟಿದ್ದಾರೆ. A7 B24, A7 B8, AB3, A7 B3 ಅಂತೇಳಿ. ಈಗ ಈ ಪ್ರಾಬ್ಲಮನ್ನು ಗಮನಿಸಿ. ಯೂನಿಟ್ ಸೆಲ್ಲು FCCನಲ್ಲಿದೆ. FCCನ 8 ಕಾರ್ನರಲ್ಲಿ ಎ ಆ್ಯಟಮ್ಸ್ ಇದೆ. ಯೂನಿಟ್ ಸೆಲ್ ಫಾರ್ಮೇಷನ್ ಆಗಬೇಕಾದ್ರೆ 8 ಆ್ಯಟಮ್ಸ್ನ ಬದಲು 7 ಆ್ಯಟಮ್ಸ್ಗಳಿದೆ. ಒಂದು ಎ ಅನ್ನುವಂಥ ಆ್ಯಟಮ್ ಕಾರ್ನರಿಂದ ಮಿಸ್ ಆಗಿದೆ. ಕಾರ್ನರ್ ಆ್ಯಟಮ್ಗಳನ್ನು ಗಣನೆಗೆ ತಗೊಂಡು ಪಾರ್ಟಿಕಲ್ಗಳನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ 1/8 × 8 ಅಂಥೇಳಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಆದರೆ ಇಲ್ಲಿರೋದು ಕೇವಲ 7 ಪಾರ್ಟಿಕಲ್ಸ್. ಹಾಗಾಗಿ 1/8 × 7 ಅಷ್ಟೇ ಬರುತ್ತೆ ಎನ ಕಾಂಪೋಸಿಷನ್. ಬಿನ ಎಲ್ಲ ಆ್ಯಟಮ್ಗಳು ಫೇಸ್ ಸೆಂಟರಲ್ಲಿ ಇರೋದ್ರಿಂದಾಗಿ 1/2 × 6 ಫೇಸಸ್ ಇರೋದ್ರಿಂದ 1/2 × 6 ಅಂಥೇಳಿ ಬರುತ್ತೆ. ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿದ್ರೆ 1/8 × 7 ಅಂತಂದರೆ 7/8 ಬರುತ್ತೆ. ಬಿ ಪಾರ್ಟಿಕಲ್ ಫೇಸ್ ಸೆಂಟರಲ್ಲಿರೋದು 1/2 × 6 ಅಂತ ಹೇಳಿದ್ರೆ 3 ಅಂತಾಗತ್ತೆ. ಇವುಗಳ ರೇಷ್ಯೂ ಎ ಮತ್ತು ಬಿನ ರೇಷ್ಯೂ 7/8 ಮತ್ತು 3 ಅಂತ ಬರುತ್ತೆ. ಇದನ್ನು ಸಿಂಪ್ಲಿಫಿಕೇಷನ್ ಮಾಡೋಕ್ಕೆ ಮಲ್ಟಿಪ್ಲಿಕೇಷನ್ ಬೈ 8 ಮಾಡಬೇಕು. ಆಗ ಎನಲ್ಲಿ 7 ಅಂತ ಉಳಿಯುತ್ತೆ. ಬಿನ ಮಲ್ಟಿಪ್ಲಿಕೇಷನ್ ಮಾಡಿದ್ರೆ 8×3 = 24 ಆಗುತ್ತೆ. ಈಗ ಹಾಗಿದ್ರೆ ಇವುಗಳ ಫಾರ್ಮುಲಾ ಬರೆದ್ರೆ ಎ ಒಟ್ಟು 7 ಪಾರ್ಟಿಕಲ್ಸ್ ಇದೆ, ಬಿ 24 ಪಾರ್ಟಿಕಲ್ಸ್ ಇದೆ. ದ ಸಿಂಪ್ಲೆಸ್ಟ್ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ದ ಕಾಂಪೌಂಡ್ ಈಸ್ A7B24. ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್ ಕ್ವಶನ್ ಈಸ್ ಆಪ್ಷನ್ ಎ A724. ಈ ರೀತಿಯಲ್ಲಿ ಸಿಂಪಲ್ ಆದಂತಹ ಪ್ರಾಬ್ಲಮ್ಗಳನ್ನು CET ನಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಈಗ 2019 ನೀಟಲ್ಲಿ ಕೇಳಿದಂತಹ ಒಂದು ಕ್ವಶನನ್ನು ಸಾಲ್ವ್ ಮಾಡೋಣ. ಕ್ವಶನ್ ನಂಬರ್ 22. ಎ ಕಾಂಪೌಂಡ್ ಈಸ್ ಫಾರ್ಮ್ಡ್ ಬೈ ಕ್ಯಾಟಯಾನ್ C ಆ್ಯಂಡ್ ಆ್ಯನಯಾನ್ A. ದ ಆ್ಯನಯಾನ್ಸ್ ಫಾರ್ಮ್ ಹೆಕ್ಸಾಗನಲ್ ಕ್ಲೋಸ್ ಪ್ಯಾಕ್ಡ್ ಲ್ಯಾಟಿಸ್ ಆ್ಯಂಡ್ ಕ್ಯಾಟಯಾನ್ ಆಕ್ಯುಪೈಸ್ 75% ಆಫ್ ಆಕ್ಟಾಹೆಡ್ರಲ್ ವಾಯ್ಡ್ಸ್. ದ ಫಾರ್ಮುಲಾ ಆಫ್ ದ ಕಾಂಪೌಂಡ್ ಈಸ್ 4 ಆಪ್ಷನನ್ನು ಕೊಟ್ಟಿದ್ದಾರೆ. ಈ ಒಂದು ಕ್ವಶನನ್ನು ಸೂಕ್ಷ್ಮವಾಗಿ ಗಮನಿಸಿ. ಕ್ಯಾಟಯಾನ್ C ಫಾರ್ಮ್ಸ್ HCP ಲ್ಯಾಟಿಸ್ ಅಂತ ಹೇಳ್ತಾರೆ. ನಾವು BCC, FCC, ಸಿಂಪಲ್ ಕ್ಯೂಬಿಕ್ ಲ್ಯಾಟಿಸ್ಗಳನ್ನು ಡಿಸ್ಕಷನ್ ಮಾಡಿದ್ದೀವಿ. HCP ಲ್ಯಾಟಿಸ್ನಲ್ಲಿ ಅರೇಂಜ್ಮೆಂಟ್ ಆದರೆ ದ ನಂಬರ್ ಆಫ್ ಪಾರ್ಟಿಕಲ್ಸ್ ಪರ್ ಯೂನಿಟ್ ಸೆಲ್ 6 ಆಗಿರುತ್ತೆ. ಆದ್ದರಿಂದ ದ ನಂಬರ್ ಆಫ್ ಕ್ಯಾಟಯಾನ್ ಪಾರ್ಟಿಕಲ್ C ಶುಡ್ ಬಿ ಟೇಕನ್ ಆ್ಯಸ್ 6.
ಇನ್ನು ಆ್ಯನಯಾನ್ಗಳು ಈ ಯೂನಿಟ್ ಸೆಲ್ಲಲ್ಲಿ 75% ಆಕ್ಟಾಹೆಡ್ರಲ್ ವಾಯ್ಡ್ಸನ್ನು ಆಕ್ಯುಪೈ ಮಾಡುತ್ತೆ ಅಂತ ಹೇಳ್ತಾ ಇದೆ. ಅಂದರೆ ಈಗ ದ ನಂಬರ್ ಆಫ್ ಪಾರ್ಟಿಕಲ್ಸ್ ಪರ್ ಯೂನಿಟ್ ಸೆಲ್ HCP ಆಗಿರೋದ್ರಿಂದ ಸಿನ ವ್ಯಾಲ್ಯೂ 6 ಆಗಿದೆ, ನಂಬರ್ ಆಫ್ ಪಾರ್ಟಿಕಲ್ಸ್ ಪರ್ ಯೂನಿಟ್ ಸೆಲ್ 6 ಇದೆ. ಅಷ್ಟೇ ಸಂಖ್ಯೆಯ ಆಕ್ಟಾಹೆಡ್ರಲ್ ವಾಯ್ಡ್ಸ್ಗಳು ಲ್ಯಾಟಿಸ್ನಲ್ಲಿ ಇರುತ್ತೆ. ಈ ಲ್ಯಾಟಿಸ್ನಲ್ಲಿ ಇರುವಂತಹ ಕೇವಲ 75% ವಾಯ್ಡ್ಗಳನ್ನು ಮಾತ್ರ ಎ ಅನ್ನುವಂತಹ ಆ್ಯನಯಾನ್ ಆಕ್ಯುಪೈ ಮಾಡ್ತಾ ಇದೆ. ಇಲ್ಲಿ ಗಮನಿಸಿ, ದ ನಂಬರ್ ಆಫ್ ಪಾರ್ಟಿಕಲ್ಸ್ ಇನ್ HCP ಈಸ್ 6. ಹಾಗಾಗಿ ದ ನಂಬರ್ ಆಫ್ ಆಕ್ಟಾಹೆಡ್ರಲ್ ವಾಯ್ಡ್ಸ್ ಈಸ್ ಈಕ್ವಲ್ ಟು ದ ನಂಬರ್ ಆಫ್ ಪಾರ್ಟಿಕಲ್ಸ್ ಇನ್ HCP ಆಗಿರೋದ್ರಿಂದ ಆಕ್ಟಾಹೆಡ್ರಲ್ ವಾಯ್ಡ್ಗಳ ಸಂಖ್ಯೆನೂ 6 ಆಗಿರುತ್ತೆ. ಹಾಗೂ ನಂಬರ್ ಆಫ್ ಆಟಮ್ಸ್ ಎ ಕೂಡ 6 ಆಗಿರುತ್ತೆ. ಇಲ್ಲಿ 6 ಆಕ್ಟಾಹೆಡ್ರಲ್ ವಾಯ್ಡ್ಸ್ಗಳು ಇದ್ದರೂ ಕೂಡ 75% ಆಫ್ ಆಕ್ಟಾಹೆಡ್ರಲ್ ವಾಯ್ಡ್ಸ್ ಆರ್ ಆಕ್ಯುಪೈಡ್ ಬೈ ಸಿ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗಾಗಿ 3/4 75% ಫ್ರ್ಯಾಕ್ಷನಲ್ಲಿ ಬರ್ಕೊಂಡಿದೆ. 3/4 ಇಂಟು 6 ಆಕ್ಟಾಹೆಡ್ರಲ್ ವಾಯ್ಡ್ಸ್ಗಳು ಸಿಂಪ್ಲಿಫಿಕೇಷನ್ ಮಾಡಿದ್ರೆ 18/4 ಅಂತ ಹೇಳಿ ಬರುತ್ತೆ. ಎ ಮತ್ತು ಸಿನ ರೇಷಿಯೋ ನೋಡಿದ್ರೆ ಎ 6 ಇದೆ, ಸಿ 18/4 ಇದೆ. ಇದನ್ನು ಸಿಂಪ್ಲಿಫಿಕೇಷನ್ ಮಾಡೋದಕ್ಕೋಸ್ಕರ 4ಇಂದ ಮಲ್ಟಿಪ್ಲೈ ಮಾಡೋಣ. ಮಲ್ಟಿಪ್ಲೈ ಮಾಡಿದ್ರೆ 6 × 4 24 ಆಗುತ್ತೆ. 18/4 × 4 ಅಂತ ಹೇಳಿದ್ರೆ 18 ಆಗುತ್ತೆ. ಅಲ್ಲಿಗೆ ಎನ ವ್ಯಾಲ್ಯೂ 4 ಅಂತಲೂ ಸಿನ ವ್ಯಾಲ್ಯೂ 3 ಅಂತಲೂ ಬರುತ್ತೆ. ಹಾಗಾಗಿ ದ ಸಿಂಪ್ಲೆಸ್ಟ್ ಮಾಲಿಕ್ಯುಲರ್ ಫಾರ್ಮುಲಾ ಈಸ್ A4C3 ಆಗಿದೆ. ಸೊ A4C3 ಉತ್ತರ ಇರುವಂತಹ ಆಪ್ಷನ್ ಅಂತಂದರೆ ಆಪ್ಷನ್ ಸಿ, ದಟ್ ಈಸ್ ದ ರೈಟ್ ಆನ್ಸರ್. ಈಗ 2011ನಲ್ಲಿ EEEನಲ್ಲಿ ಕೇಳಿದಂತಹ ಒಂದು ಕ್ವಶನ್ ನಂಬರ್ 23. ಇನ್ FCC ಲ್ಯಾಟಿಸ್ ಆಟಮ್ ಎ ಆಕ್ಯುಪೈಸ್ ದ ಕಾರ್ನರ್ ಪೊಸಿಷನ್ಸ್ and atom B occupies the face centers. If one atom B is missing from one face centered points, the formula of the compound is. 4 ಆಪ್ಷನ್ ಕೊಟ್ಟಿದ್ದಾರೆ. AB2, A2B3, A2B5, A2B. ನಾವು ಕ್ವಶನ್ ನಂಬರ್ 21ನಲ್ಲಿ ಒಂದು ಕ್ರಿಸ್ಟಲ್ ಲ್ಯಾಟಿಸ್ ಫಾರ್ಮೇಷನ್ ಆಗಬೇಕಾದ್ರೆ ಕಾರ್ನರಲ್ಲಿ ಒಂದು ಪಾರ್ಟಿಕಲ್ ಮಿಸ್ ಆದರೆ ಆ ಒಂದು ಕಾಂಪೌಂಡಿನ ಫಾರ್ಮುಲಾ ಕಂಡುಹಿಡಿಯುವಂಥದ್ದನ್ನು ಸಾಲ್ವ್ ಮಾಡಿದ್ವಿ. ಅದೇ ರೀತಿಯಲ್ಲಿ ಇದು ಒಂದು ಪ್ರಾಬ್ಲಮ್ ಇದೆ. ಇಲ್ಲಿ ಕಾರ್ನರಲ್ಲಿರುವಂತಹ ಎಲ್ಲ ಪಾರ್ಟಿಕಲ್ಗಳು FCC ರೀತಿಯಲ್ಲಿ ಅರೇಂಜ್ಮೆಂಟ್ ಆಗಿದೆ. ಆದರೆ ಫೇಸ್ ಸೆಂಟರ್ನಲ್ಲಿ ಬರಬೇಕಾಗಿದ್ದಂತಹ ಎಲ್ಲ ಪಾರ್ಟಿಕಲ್ಗಳಲ್ಲಿ ಒಂದು ಪಾರ್ಟಿಕಲ್ ಮಿಸ್ ಆಗಿದೆ. ಅಂದರೆ 6 ಪಾರ್ಟಿಕಲ್ ಬಂದು 6 ಫೇಸ್ನ ಸೆಂಟರ್ನಲ್ಲಿ ಏನು ಆಕ್ಯುಪೈ ಆಗಬೇಕಿತ್ತೋ ಅಲ್ಲಿ ಒಂದು ಪಾರ್ಟಿಕಲ್ ಮಿಸ್ ಆಗಿದೆ. ಹಾಗಿದ್ರೆ ವಾಟ್ ಈಸ್ ದ ಫಾರ್ಮುಲಾ ಆಫ್ ದ ಕಾಂಪೌಂಡ್ ಅಂತ ಕೇಳ್ತಾರೆ. ಈ ಒಂದು ಕ್ವಶನನ್ನು ನಾನು ಸಾಲ್ವ್ ಮಾಡ್ತಾ ಇಲ್ಲ. ಇದಕ್ಕೆ ಆನ್ಸರನ್ನು ನೀವು ಸಾಲ್ವ್ ಮಾಡಿ ಹಾಗೂ ನಿಮ್ಮ ಉತ್ತರವನ್ನು ಕಾಮೆಂಟ್ಸ್ನ ಮೂಲಕ ತಿಳಿಸಿ. ಈಗ ಮುಂದಿನ ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 24. 3 elements A, B, C crystallize into a cubic solid lattice. Atom A occupies the corner, B atom occupies the cubic center, and atom C the edges. The formula of the compound is. 4 ಆಪ್ಷನ್ ಕೊಟ್ಟಿದ್ದಾರೆ. ABC, ABC2, ABC3, ABC4. ಈ ಕ್ವಶನ್ನಲ್ಲಿ 3 ಪಾರ್ಟಿಕಲ್ಗಳನ್ನು ಕೊಟ್ಟಿದ್ದಾರೆ, ಎ, ಬಿ ಮತ್ತು ಸಿ ಅಂತ. ಎ ಪಾರ್ಟಿಕಲ್ಗಳು ಕಾರ್ನರಲ್ಲಿದೆ, ಬಿ ಅನ್ನುವಂತಹ ಪಾರ್ಟಿಕಲ್ಲು ಕ್ಯೂಬಿಕ್ನ ಸೆಂಟರ್ನಲ್ಲಿದೆ, ಹಾಗೂ ಸಿ ಅನ್ನುವಂಥ ಪಾರ್ಟಿಕಲ್ಲು ಎಡ್ಜಲ್ಲಿದೆ. ದ ಫಾರ್ಮುಲಾ ಆಫ್ ದ ಕಾಂಪೌಂಡ್ ಅಂತ ಕೇಳಿದ್ದಾರೆ. ನಿಮಗೀಗಾಗಲೇ ಗೊತ್ತಿದೆ, ಕಾರ್ನರಲ್ಲಿ ಇದ್ದರೆ 1/8 × 8, ಸೆಂಟರಲ್ಲಿ ಇದ್ದರೆ ಅದು ಸಿಂಗಲ್ ಮಾಲಿಕ್ಯೂಲ್, ಎಡ್ಜಲ್ಲಿ ಇದ್ದರೆ ಅಂದರೆ ಒಟ್ಟು 12 ಎಡ್ಜ್ಗಳಿರುತ್ತೆ ಒಂದು ಕ್ರಿಸ್ಟಲಲ್ಲಿ.
ಪ್ರತಿಯೊಂದು ಎಡ್ಜಲ್ಲಿರೋವಂಥ ಪಾರ್ಟಿಕಲ್ಲು 4 ಯೂನಿಟ್ ಸೆಲ್ನ ಜೊತೆಗೆ ಶೇರ್ ಆಗಿರುತ್ತೆ. ಆದ್ದರಿಂದ ಎಡ್ಜಲ್ಲಿ ಪಾರ್ಟಿಕಲ್ ಇದ್ದರೆ ದ ನಂಬರ್ ಆಫ್ ಪಾರ್ಟಿಕಲ್ಸ್ ಪರ್ ಯೂನಿಟ್ ಸೆಲ್ಲನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ 1/4 ಇಂಟು 12 ಅಂತ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಹೀಗೆ ಕ್ಯಾಲ್ಕುಲೇಟ್ ಮಾಡಿದಾಗ ಎನ ವ್ಯಾಲ್ಯೂ 1, ಬಿನ ವ್ಯಾಲ್ಯೂ 1, ಸಿನ ವ್ಯಾಲ್ಯೂ 3 ಅಂತ ಬರುತ್ತೆ. ಹಾಗಾಗಿ ದ ರೈಟ್ ಫಾರ್ಮುಲಾ ಆಫ್ ದ ಕಾಂಪೌಂಡ್ ಈಸ್ ABC3. ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಈಗ ಈ ಒಂದು ವಿಡಿಯೋದ ಕೊನೆಯ ಕ್ವಶನ್ ನಂಬರ್ 25. ದ ಯೂನಿಟ್ ಸೆಲ್ ಆಫ್ ಬೈನರಿ ಕಾಂಪೌಂಡ್ A and B metals has a CCP structure with A atoms occupying the corner and B atom occupying the center of each face of the cube. If during the crystallization of the alloy in the unit cell 2 A atoms are missed, the overall composition per unit cell is. ಈ ಒಂದು ಕ್ವಶನನ್ನು ಗಮನಿಸಿ. ಎ ಅನ್ನುವಂತಹ ಪಾರ್ಟಿಕಲ್ ಕಾರ್ನರಲ್ಲಿದೆ, ಬಿ ಅನ್ನುವಂಥ ಪಾರ್ಟಿಕಲ್ಲು ಫೇಸ್ ಸೆಂಟರ್ನಲ್ಲಿದೆ. ಆದರೆ ಕ್ರಿಸ್ಟಲ್ ಫಾರ್ಮೇಷನ್ ಆಗೋ ಸಂದರ್ಭದಲ್ಲಿ ಕಾರ್ನರಲ್ಲಿ ಇರಬೇಕಾದಂಥ 2 ಪಾರ್ಟಿಕಲ್ಗಳು ಮಿಸ್ ಆಗಿದೆ. ಆದ್ದರಿಂದ ದ ನಂಬರ್ ಆಫ್ ಪಾರ್ಟಿಕಲ್ಸ್ ಪರ್ ಯೂನಿಟ್ ಸೆಲ್ಲನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಎಗೆ ಸಂಬಂಧಪಟ್ಟಾಗೆ 1/8 ಇಂಟು 8 ಅಂತ ಬರ್ಕೊಳ್ಳೋದ್ರ ಬದಲು 1/8 ಇಂಟು 6 ಅಂತೇಳಿ ಬರ್ಕೊಳ್ತೀವಿ. ಯಾಕಂದರೆ 2 ಪಾರ್ಟಿಕಲ್ ಮಿಸ್ ಆಗಿದೆ. 1/8 ಇಂಟು 6 ಅಂತ ಹೇಳಿದ್ರೆ 6/8 ಆಯಿತು. ಇನ್ನು ಫೇಸ್ ಸೆಂಟರ್ಗೆ ಬಂದರೆ ಎಲ್ಲ ಪಾರ್ಟಿಕಲ್ಗಳು ಫೇಸ್ ಸೆಂಟರ್ಗೆ ಬಂದಿದೆ. ಹಾಗಾಗಿ 1/2 ಇಂಟು 6 ಸಿಂಪ್ಲಿಫಿಕೇಷನ್ ಮಾಡಿದ್ರೆ 3 ಅಂತ ಬರುತ್ತೆ. ಇದನ್ನು ಸಿಂಪ್ಲಿಫಿಕೇಷನ್ ಮಾಡೋದಕ್ಕೋಸ್ಕರ ಈ ಒಂದು ನಂಬರ್ಗಳನ್ನು 8ಇಂದ ಮಲ್ಟಿಪ್ಲೈ ಮಾಡಿದ್ರೆ ಆಗ ಎನ ವ್ಯಾಲ್ಯೂ 6 ಅಂತಲೂ ಬಿನ ವ್ಯಾಲ್ಯೂ 24 ಅಂತಲೂ ಬರುತ್ತೆ. ಹಾಗಾಗಿ ಫೈನಲ್ ಫಾರ್ಮುಲಾ ಈಸ್ A6B24 ಆಗಿದೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಆಗಿದೆ. ಡಿಯರ್ ಸ್ಟೂಡೆಂಟ್ಸ್, ನಾವು ಇಂದಿನ ವಿಡಿಯೋದಲ್ಲಿ ಟೈಪ್ಸ್ ಆಫ್ ಸಾಲಿಡ್ಸ್, ಅಮಾರ್ಫಸ್ ಆ್ಯಂಡ್ ಕ್ರಿಸ್ಟಲೈನ್ ಸಾಲಿಡ್ಸ್, ಅವುಗಳ ಪ್ರಾಪರ್ಟೀಸ್, ಕ್ಯೂಬಿಕ್ ಕ್ಲೋಸ್ ಪ್ಯಾಕಿಂಗ್ ಸ್ಟ್ರಕ್ಚರ್ಗಳು, ದ ನಂಬರ್ ಆಫ್ ಪಾರ್ಟಿಕಲ್ಸ್ ಪರ್ ಯೂನಿಟ್ ಸೆಲ್, ಕೋಆರ್ಡಿನೇಷನ್ ನಂಬರ್ ಹಾಗೂ ಸಿಂಪಲ್ ಮಾಲಿಕ್ಯುಲರ್ ಫಾರ್ಮುಲಾವನ್ನು ಕ್ಯಾಲ್ಕುಲೇಟ್ ಮಾಡುವಂತಹ ನ್ಯೂಮರಿಕಲ್ಸ್ಗಳನ್ನು ಸಾಲ್ವ್ ಮಾಡಿದ್ದೀವಿ. ನಾವು ಮುಂದಿನ ವಿಡಿಯೋದಲ್ಲಿ ಡಿಫರೆಂಟ್ ಕ್ರಿಸ್ಟಲ್ ಸ್ಟ್ರಕ್ಚರ್ಗಳು ಹಾಗೂ ಎಡ್ಜ್ ಲೆಂತ್ಗಳಿಗೆ ಸಂಬಂಧಪಟ್ಟಂತಹ ಪ್ರಾಬ್ಲಮ್ಗಳನ್ನು ಹಾಗೂ ಮೋಸ್ಟ್ ಪ್ರಾಬಬಲ್ ಕ್ವಶನ್ಗಳನ್ನು ಡಿಸ್ಕಸ್ ಮಾಡೋಣ. ಇಂದಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.